ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಫಿಸಿಕ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಇಲ್ಲಿಯವರೆಗೂ ಸಾಕಷ್ಟು ಸೈಕಾಲಜಿಗೆ ಸಂಬಂಧಿಸಿದಂತೆ ವಿಡಿಯೋಸು ಜೊತೆಗೆ MCQs ಎಲ್ಲಾನು ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡ್ಬೋದು. ಈಗ ಆಲ್ರೆಡಿ ಆಗಿದೆ. ಓಕೆ, ಸೊ ಯಾರೆಲ್ಲ ಇವಾಗ ಅತಿಥಿ ಶಿಕ್ಷಕರಿಗೆ ಟ್ರೈ ಮಾಡ್ತಾ ಇದ್ದೀರಾ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ, ಸೊ ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೂ ಉಪಯೋಗ ಆಗೋ ತರ, ಜೊತೆಗೆ PSTR, HSTR, GPSTR ಅದಕ್ಕೂ ಕೂಡ ಉಪಯೋಗ ಆಗೋ ಹಾಗೆ ಈಗ ಮೊದಲನೇದಾಗಿ ಫಿಸಿಕ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಫಿಸಿಕ್ಸ್ ಅಂಡ್ ದೆನ್ ಕೆಮಿಸ್ಟ್ರಿ, ಹೀಗೆ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗ್ಬೋದು. ಈಗ ಆಲ್ರೆಡಿ ನಮ್ಮ ಪ್ಲೇ ಲಿಸ್ಟ್ ಅನ್ನ ಯಾರೆಲ್ಲ ನೋಡಿರ್ತೀರಾ ಅಥವಾ ವಿಡಿಯೋಸ್ ಅನ್ನ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ, ಒಂದು ಅಂತ ತಗೊಂಡಾಗ, ಈಗ ಒಂದು ಟಾಪಿಕ್ ಅಂತ ತಗೊಂಡಾಗ ಈಗ ಆಲ್ರೆಡಿ ಅಂದ್ರೆ ಅದು ಕಂಪ್ಲೀಟ್ ಮಾಡಿನೇ ನಾವು ಮುಂದಿನ ಸಬ್ಜೆಕ್ಟ್ಗೆ ಹೋಗ್ತಾ ಇರೋದು. ಸೊ ಈಗ ನೋಡೋಣ ಫಿಸಿಕ್ಸ್. ಓಕೆ, ಸೊ ವೆಲ್ಕಮ್ ಟು ಫಿಸಿಕ್ಸ್ ಅಂತ ಹೇಳ್ತಾ, ಸೊ ಇಂಟ್ರಡಕ್ಷನ್ ಮೊದಲನೇದಾಗಿ, ಫಿಸಿಕ್ಸ್ ಅನ್ನುವಂಥ ವರ್ಡ್ ಬಂದಿರುವಂಥದ್ದು ಗ್ರೀಕ್ ಭಾಷೆಯಿಂದ. ಓಕೆ, ಗ್ರೀಕ್ ಭಾಷೆಯಿಂದ ಅಂದ್ರೆ ಫಿಸಿಸಿಸ್ ಆರ್ ಫ್ಯೂಸಿಸ್ ಅಂತ ಕರೀತಾರೆ. ಅದರ ಅರ್ಥ ಏನು ಅಂದ್ರೆ ನೇಚರ್ ಆರ್ ನ್ಯಾಚುರಲ್ ಥಿಂಗ್ಸ್ ಅಂತ ಹೇಳ್ತಾರೆ. ಓಕೆ, ಫಿಸಿಕ್ಸ್ ಅಂದ್ರೆ ಏನು? ಇಟ್ ಈಸ್ ಆರಿಜಿನೇಟೆಡ್ ಫ್ರಮ್ ಎ ಗ್ರೀಕ್ ವರ್ಡ್ ಫಿಸಿಸಿಸ್ ಆರ್ ಫ್ಯೂಸಿಸ್ ಅಂತ ಹೇಳ್ತೀವಿ, ವಿಚ್ ಮೀನ್ಸ್ ನೇಚರ್ ಅಥವಾ ನ್ಯಾಚುರಲ್ ಥಿಂಗ್ಸ್, ಸ್ವಾಭಾವಿಕ ವಸ್ತುಗಳು ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಬೇಸಿಕಲಿ ಫಿಸಿಕ್ಸ್ ಅಂತ ಹೇಳಿದ್ರೆ, ಇಟ್ ಈಸ್ ದ ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಲಾಸ್. ಫಿಸಿಕ್ಸ್ ಅಂದ್ರೆ ಇಟ್ ಈಸ್ ದ ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಲಾಸ್ ಅಂತ ಹೇಳ್ತೀವಿ. ಓಕೆ, ಫಿಸಿಕ್ಸ್ ಅಂದ್ರೆ ಏನು? ಇಟ್ ಈಸ್ ದ ಸ್ಟಡಿ ಆಫ್ ಸೊ ಇವಾಗ ಗೊತ್ತಾಯ್ತು, ಫಿಸಿಕ್ಸ್ ಅನ್ನೋ ಒಂದು ವರ್ಡ್ ಇಟ್ ಇಸ್ ಆರಿಜಿನೇಟೆಡ್ ಫ್ರಮ್ ಫಿಸಿಸಿಸ್ ಆರ್ ಫ್ಯೂಸಸ್ ಅಂತ ಹೇಳ್ತೀವಿ, ವಿಚ್ ಮೀನ್ಸ್ ನೇಚರ್ ಆರ್ ನ್ಯಾಚುರಲ್ ಥಿಂಗ್ಸ್. ಸೊ ಫಿಸಿಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಲಾಸ್ ಅಂತ ಹೇಳ್ತೀವಿ. ಇನ್ ಅದರ್ ವರ್ಡ್ಸ್, ಇಟ್ ಇಸ್ ಸ್ಟಡಿ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ಅಂತ ಹೇಳ್ತೀವಿ. ಫಿಸಿಕ್ಸ್ ಅಂದ್ರೆ ಏನು? ಇನ್ ಅದರ್ ವರ್ಡ್ಸ್ ವಿ ಕಾಲ್ ಇಟ್ ಆಸ್ ಮ್ಯಾಟರ್, ಅಂದ್ರೆ ಸ್ಟಡಿ ಆಫ್ ಮ್ಯಾಟರ್ ಅಂಡ್ ಇಟ್ಸ್ ಎನರ್ಜಿ ಅಂತ ಹೇಳ್ತೀವಿ. ಓಕೆ, ಸೊ ಫಿಸಿಕ್ಸ್ ಅಂದ್ರೆ ಏನು? ಇಟ್ ಇಸ್ ದ ಸ್ಟಡಿ ಆಫ್ ನೇಚರ್ ಅಂಡ್ ಇಟ್ಸ್ ಲಾಸ್. ಇನ್ ಅದರ್ ವರ್ಡ್ಸ್, ಇಟ್ ಇಸ್ ದ ಸ್ಟಡಿ ಆಫ್ ಮ್ಯಾಟರ್ ಅಂಡ್ ಎನರ್ಜಿ ಅಂತ ಕೂಡ ಹೇಳ್ತೀವಿ. ಹಾಗಾದ್ರೆ ಫಿಸಿಕ್ಸ್ ಅನ್ನುವಂಥದ್ದು ಇಟ್ ಎಕ್ಸ್ಪ್ಲೈನ್ಸ್ ನ್ಯಾಚುರಲ್ ಫಿನಾಮಿನಾ ಇನ್ ದ ಯೂನಿವರ್ಸ್. ನಮ್ಮ ಯೂನಿವರ್ಸ್ ನಲ್ಲಿನ ಎಲ್ಲ ನ್ಯಾಚುರಲ್ ಫಿನಾಮಿನಾವನ್ನ ಏನ್ ಮಾಡುತ್ತೆ, ಇದು ಎಲ್ಲ ವಿದ್ಯಮಾನಗಳನ್ನ ಇದೇನ್ ಮಾಡುತ್ತೆ, ಎಕ್ಸ್ಪ್ಲೈನ್ ಮಾಡುತ್ತೆ. ಇಟ್ಸ್ ಆಫನ್ ಕನ್ಸಿಡರ್ಡ್ ಟು ಬಿ ದ ಮೋಸ್ಟ್ ಫಂಡಮೆಂಟಲ್ ಸೈನ್ಸ್ ಅಂತ ಹೇಳ್ತಾರೆ. ಫಿಸಿಕ್ಸ್ ಅನ್ನ ಮೋಸ್ಟ್ ಫಂಡಮೆಂಟಲ್ ಸೈನ್ಸ್ ಅಂತ ಕೂಡ ಹೇಳ್ತಾರೆ. ಅಂಡ್ ಇಟ್ ಪ್ರೊವೈಡ್ಸ್ ಅ ಬೇಸಿಸ್ ಫಾರ್ ಆಲ್ ಅದರ್ ಸೈನ್ಸಸ್. ಫಿಸಿಕ್ಸ್ ಏನಿದೆ, ಇಟ್ ಪ್ರೊವೈಡ್ಸ್ ಅ ಬೇಸ್ ಫಾರ್ ಆಲ್ ಅದರ್ ಸೈನ್ಸಸ್. ಓಕೆ, ವಿತೌಟ್ ಫಿಸಿಕ್ಸ್ ಯು ಕುಡ್ ನಾಟ್ ಹ್ಯಾವ್ ಬಯಾಲಜಿ, ಕೆಮಿಸ್ಟ್ರಿ ಆರ್ ಎನಿಥಿಂಗ್ ಎಲ್ಸ್. ಸೊ ಅದಕ್ಕೆ ಫಸ್ಟ್ ನಾವು ನೋಡ್ಬಿಡೋಣ ಫಿಸಿಕ್ಸ್. ಓಕೆ, ಸೊ ಯು ಕುಡ್ ನಾಟ್, ನೋಡಿ ನಾವು ಬಯಾಲಜಿ ಆಯ್ತು, ಕೆಮಿಸ್ಟ್ರಿ ಆಯ್ತು, ಇನ್ಯಾವುದನ್ನು ಕೂಡ ನಾವು ಊಹೆ ಮಾಡ್ಕೊಳಕ್ ಆಗಲ್ಲ. ಸೊ ಇಟ್ ಪ್ರೊವೈಡ್ಸ್ ದಟ್ ಮಚ್ ಬೇಸಿಸ್ ಫಾರ್ ಆಲ್ ದ ಅದರ್ ಸೈನ್ಸಸ್ ಅಂತ ಹೇಳ್ತೀವಿ. ಇನ್ನು emphasis within physics is centered on energy and force and defining the laws of nature which govern how our universe behaves ಅಂತ. ಅಂದ್ರೆ emphasis within physics, ಫಿಸಿಕ್ಸ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ಸೆಂಟರ್ಡ್ ಆನ್ ಮೇನ್ಲಿ ನಾವೇನು ಫಿಸಿಕ್ಸ್ ಅಂತ ಎತ್ತಿದ್ರೆ ಸಾಕು, ಎನರ್ಜಿ, ಫೋರ್ಸ್, ಓಕೆ, ಅಂಡ್ ಡಿಫೈನಿಂಗ್ ಲಾಸ್ ಆಫ್ ನೇಚರ್ ಇದೇ ಆಗಿರುತ್ತೆ. ಓಕೆ, ಅಂದ್ರೆ ಅದು ಏನ್ ಹೇಳುತ್ತೆ, ಹೌ ಅಂದ್ರೆ ಪ್ರಪಂಚ ಅನ್ನೋದು, ಅಂದ್ರೆ ಯೂನಿವರ್ಸ್ ಅನ್ನೋದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆನೇ ಈ ಒಂದು ಫಿಸಿಕ್ಸ್ ಅಲ್ಲಿ ನಾವು ನೋಡ್ತೀವಿ. ನಮ್ ಸುತ್ತ ಇರುವಂತ ವಾತಾವರಣದಲ್ಲಿ ಯಾವ ರೀತಿ ಎಕ್ಸಿಸ್ಟ್ ಆಗಿದೆ, ಅದರ ಹಿಂದಿನ ಒಂದು ಸೈಂಟಿಫಿಕ್ ಫಿನಾಮಿನಾ ಎಲ್ಲವನ್ನು ನಾವು ಫಿಸಿಕ್ಸ್ ಇಂದ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಇದರಲ್ಲಿ ಮೇನ್ ಏನು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಫಿಸಿಕ್ಸ್ ಅನ್ನುವಂಥದ್ದು ಎಲ್ಲಿಂದ ಬಂತು, ಫಿಸಿಸಿಸ್ ಆರ್ ಫ್ಯೂಸಿಸ್ ಅಂತ ಹೇಳ್ತೀವಿ. ಇಟ್ ಇಸ್ ದ study of nature and its laws. In other words, it is the study of matter and energy. Okay, ಇಷ್ಟು.
ಅಂಡ್ ಇದನ್ನ ಫಂಡಮೆಂಟಲ್ ಸೈನ್ಸ್ ಅಂತ ಕರಿತೀವಿ. ಈಗ ನೋಡೋಣ ಮೇಜರ್ ಬ್ರಾಂಚಸ್ ಆಫ್ ಫಿಸಿಕ್ಸ್. ವಾಟ್ ಆರ್ ದ ಮೇಜರ್ ಬ್ರಾಂಚಸ್ ಆಫ್ ಫಿಸಿಕ್ಸ್? ಮೊದಲನೇದಾಗಿ ಅಕೌಸ್ಟಿಕ್ಸ್. ನೋಡಿ, ಅಕೌಸ್ಟಿಕ್ಸ್ ಅನ್ನೋದು ಕೂಡ ಇಟ್ ಇಸ್ ದ ಬ್ರಾಂಚ್ ಆಫ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸೌಂಡ್ ಪ್ರೊಡಕ್ಷನ್ ಮತ್ತೆ ಸೌಂಡ್ ಪ್ರಾಪರ್ಟೀಸ್ ಇದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ಅಕೌಸ್ಟಿಕ್ಸ್ ಅಂತ ಹೇಳ್ತಾರೆ. ಇನ್ನು ಆಸ್ಟ್ರಾನಮಿ, ಇಟ್ ಇಸ್ ದ ಸ್ಟಡಿ ಆಫ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ದ ಸ್ಟಡಿ ಆಫ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್. ಅಟಾಮಿಕ್ ಫಿಸಿಕ್ಸ್ ಏನಿದೆಯಲ್ಲ, ಇಟ್ ಇಸ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಆಟಮ್. ಓಕೆ, ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಅನ್ ಆಟಮ್, ಅದು ಅಟಾಮಿಕ್ ಫಿಸಿಕ್ಸ್ ಅನ್ನುವಂತ ಬ್ರಾಂಚ್. ಇನ್ನು ಬಯೋಫಿಸಿಕ್ಸ್ ಅಂತ ಅಂದ್ರೆ ಇಟ್ ಅಪ್ಲೈಸ್ ದ ಅಪ್ರೋಚಸ್ ಅಂಡ್ ಮೆಥಡ್ಸ್ ಆಫ್ ಫಿಸಿಕ್ಸ್ ಟು ಸ್ಟಡಿ ದ ಬಯಾಲಜಿಕಲ್ ಸಿಸ್ಟಮ್ಸ್. ಬಯಾಲಜಿಕಲ್ ಸಿಸ್ಟಮ್ಸ್ ಅನ್ನು ಸ್ಟಡಿ ಮಾಡ್ಲಿಕ್ಕೆ ಫಿಸಿಕಲ್ ಮೆಥಡ್ಸ್, ಫಿಸಿಕ್ಸ್ ಅಲ್ಲಿ ಇರುವಂತಹ ಮೆಥಡ್ಸ್ ಅನ್ನ ಏನು ಅದನ್ನ ಯೂಸ್ ಮಾಡ್ತಾರೆ, ದಟ್ ಇಸ್ ಸೆಡ್ ಟು ಬಿ ಬಯೋಫಿಸಿಕ್ಸ್. ಇನ್ನು ಕ್ರಯೋಜೆನಿಕ್ಸ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ ಕ್ರಯೋಜೆನಿಕ್ಸ್ ಏನಿದೆ, ಇಟ್ ಇಸ್ ದ ಸ್ಟಡಿ ಆಫ್ ಮ್ಯಾಟರ್ಸ್ ಇನ್ ವೆರಿ ಲೋ ಟೆಂಪರೇಚರ್. ಓಕೆ, ಅಂದ್ರೆ ಯಾವೆಲ್ಲ ವಸ್ತುಗಳು ಲೋ ಟೆಂಪರೇಚರ್ ಅಲ್ಲಿ ಇರ್ತಾವಲ್ವಾ ಅವುಗಳ ಬಗ್ಗೆ ಸ್ಟಡಿ ಮಾಡುವಂತದ್ದು ಕ್ರಯೋಜೆನಿಕ್ಸ್. ಓಕೆ, ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಇಟ್ ಇಸ್ ದ ಸ್ಟಡಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಏನು? ಇಟ್ ಈಸ್ ದ ಸ್ಟಡಿ ಆಫ್ electromagnetic force. And electrodynamics, it is the study of rapidly changing electric and magnetic fields. Okay, electrodynamics ಅಂತ ಹೇಳಿದ್ರೆ it is rapidly changing electrical and magnetic fields. ಇನ್ನು fluid dynamics, it deals with movement of liquids and gases. Okay, and mechanics ಏನಿದೆ, it deals with behavior of object and system of various forces. Okay, ಒಂದು ಆಬ್ಜೆಕ್ಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂಡ್ ಯಾವ ರೀತಿ ಅಲ್ಲೆಲ್ಲ ಫೋರ್ಸಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಮೆಕ್ಯಾನಿಕ್ಸ್ ಅಲ್ಲಿ ನೋಡ್ತಾರೆ. ಅಂಡ್ ಮೆಟಿಯರಾಲಜಿ ಏನಿದೆಯಲ್ಲ, ಇಟ್ ಇಸ್ ದ ಸ್ಟಡಿ ಆಫ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಅಟ್ಮಾಸ್ಫಿಯರ್ ನ ಸ್ಟಡಿ ಮಾಡುವಂತದನ್ನ ಸಪರೇಟ್ ಆಗಿ ಮೆಟಿಯರಾಲಜಿ ಅನ್ನುವಂತ ಒಂದು ಸಬ್ಜೆಕ್ಟ್ ಆಗಿ ನೋಡ್ತೀವಿ. ಇನ್ನು ನ್ಯೂಕ್ಲಿಯರ್ ಆರ್ ಮಾಡರ್ನ್ ಫಿಸಿಕ್ಸ್ ಅಂತ ಹೇಳಿದಾಗ ಇಟ್ ಇಸ್ ಕನ್ಸರ್ನ್ಡ್ ವಿತ್ ಸ್ಟ್ರಕ್ಚರ್ ಅಂಡ್ ಪ್ರಾಪರ್ಟೀಸ್ ಆಫ್ ಆಟೋಮಿಕ್ ನ್ಯೂಕ್ಲಿಯಸ್ ಅಂಡ್ ದೇರ್ ರಿಯಾಕ್ಷನ್ಸ್. ಓಕೆ, it is concerned with the structure and properties of atomic nucleus and their reactions. Optical sciences, idu bandu it is the study of properties and behavior of light along the interactions of light, matter and energy. Idanna navu enanta karitivi, optical sciences anta heli karitivi. Thermodynamics anta helidaga it is the study of how heat relates to ವರ್ಕ್ ಅಂಡ್ ಎನರ್ಜಿ. ಥರ್ಮೋಡೈನಮಿಕ್ಸ್ ಅಲ್ಲಿ ನಾವೇನ್ ನೋಡ್ತೀವಿ, ಥರ್ಮೋಡೈನಮಿಕ್ಸ್ ಅಂತ ಬಂದಾಗ ಯಾವ ರೀತಿ ಹೀಟು ವರ್ಕ್ ಮತ್ತೆ ಎನರ್ಜಿಗೆ ರಿಲೇಟ್ ಆಗಿದೆ ಅನ್ನುವಂಥದ್ದನ್ನ ನಾವು ಅದನ್ನೇ ಒಂದು ಸಬ್ಜೆಕ್ಟ್ ಆಗಿ ಥರ್ಮೋಡೈನಮಿಕ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದಿಷ್ಟು ಫಿಸಿಕ್ಸ್ ಅಂದ್ರೆ ಏನು, ಫಿಸಿಕ್ಸ್ ಅಲ್ಲಿ ಯಾವೆಲ್ಲ ಬ್ರಾಂಚಸ್ ಬರುತ್ತೆ ಅಂತ ನೋಡಿದ್ವಿ. ಓಕೆ, ಈಗ ನೋಡೋಣ ಯೂನಿಟ್ಸ್ ಆಫ್ ಮೆಜರ್ಮೆಂಟ್. ಓಕೆ, ಯೂನಿಟ್ಸ್ ಆಫ್ ಮೆಜರ್ಮೆಂಟ್. ಯೂನಿಟ್ಸ್ ಆಫ್ ಮೆಜರ್ಮೆಂಟ್ ಅಲ್ಲಿ ಫಸ್ಟ್ ಆಫ್ ಆಲ್ ಯೂನಿಟ್ ಅಂದ್ರೆ ಏನು, ಯೂನಿಟ್ ಅಲ್ಲಿ ಇರುವಂತಹ ಟೈಪ್ಸ್ ಏನು ಅಂತ ನೋಡೋದಾದ್ರೆ, ವಾಟ್ ಈಸ್ ಯೂನಿಟ್? ನೋಡಿ, ಒಂದು ಸ್ಟ್ಯಾಂಡರ್ಡೈಸ್ಡ್ ಕ್ವಾಂಟಿಟಿ, ಒಂದು ಫಿಸಿಕಲ್ ಪ್ರಾಪರ್ಟಿ ಇರುತ್ತೆ ಅಂತ ಅನ್ಕೊಂಡ್ರೆ ಯೂನಿಟ್ ಅನ್ನುವಂಥದ್ದು ಒಂದು ಫಿಸಿಕಲ್ ಪ್ರಾಪರ್ಟಿಯ ಸ್ಟ್ಯಾಂಡರ್ಡೈಸ್ಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಇದನ್ನ ಒಂದು ಫ್ಯಾಕ್ಟರ್ ಆಗಿ ಕೂಡ ಯೂಸ್ ಮಾಡ್ತೀವಿ. ಏನಕ್ಕೆ? ಟು ಎಕ್ಸ್ಪ್ರೆಸ್ ಅಕರಿಂಗ್ ಕ್ವಾಂಟಿಟೀಸ್ ಆಫ್ ದಟ್ ಪ್ರಾಪರ್ಟಿ, ಅದಕ್ಕೋಸ್ಕರ. ಅಂಡ್ ಟೈಪ್ಸ್ ಆಫ್ ಯೂನಿಟ್ಸ್ ಬಂದು ದ ಯೂನಿಟ್ಸ್ ಆಫ್ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಫಂಡಮೆಂಟಲ್ ಯೂನಿಟ್ಸ್. ಸೊ ಫಂಡಮೆಂಟಲ್ ಯೂನಿಟ್ಸ್ ಅಂದ್ರೆ ಏನು? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ನ ಯೂನಿಟ್ಸ್ ಅನ್ನೇ ಫಂಡಮೆಂಟಲ್ ಯೂನಿಟ್ಸ್ ಅಂತ ಕರೆಯುವಂಥದ್ದು. ಹಾಗಾದ್ರೆ ಯಾವ್ಯಾವ? ಅವೆಲ್ಲ ಲೆಂತ್, ಮಾಸ್, ಟೈಮ್. ದೇ ಆರ್ ಇಂಡಿಪೆಂಡೆಂಟ್ ಆಫ್ ಒನ್ ಅನದರ್. ಯಾವುದು ಕೂಡ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿಲ್ಲ. ದೇ ಆರ್ ಆಲ್ ಇಂಡಿಪೆಂಡೆಂಟ್ ಆಫ್ ಒನ್ ಅನದರ್. ಆಮೇಲೆ ಯೂನಿಟ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಏನಿದೆಯಲ್ಲ, ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಯೂನಿಟ್ಸ್. ಅಂದ್ರೆ ಎಲ್ಲಾ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ಏನಿದೆಯಲ್ಲ, ದಟ್ ಕ್ಯಾನ್ ಬಿ all can be expressed in terms of fundamental units, and such units are called derived units ಅಂತ ಹೇಳ್ತೀವಿ. ಓಕೆ, ಯಾವೆಲ್ಲ ಫಿಸಿಕಲ್ ಕ್ವಾಂಟಿಟೀಸ್ ನಾವು ಫಂಡಮೆಂಟಲ್ ಯೂನಿಟ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತವನ್ನೆಲ್ಲ ನಾವು ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ, ಲೈಕ್ ಏರಿಯಾ, ವೆಲಾಸಿಟಿ. ಓಕೆ, ಇನ್ನು ಅದರದ್ದು SI ಯೂನಿಟ್ ನೋಡೋಣ. ಅಂದ್ರೆ ಇವಾಗ ಬೇಸಿಕ್ ಯೂನಿಟ್ಸ್ ನೋಡಿ, 1 2 3 4 5 6 7. ದೀಸ್ ಆರ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಮೊದಲನೇದಾಗಿ ಅದರಲ್ಲಿ ಫಸ್ಟ್ ಯಾವುದು ಅಂತ ಕೂಡ ಕೇಳಿದರೆ, ಅಂಡ್ ಲಾಸ್ಟ್ ಯಾವುದು ಅಂತ ಕೂಡ ಕೇಳಿದರೆ. ಲಾಸ್ಟ್ ಬಂದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಫಸ್ಟ್ ಬಂದು ಲೆಂತ್.
ಓಕೆ. ಅಂಡ್ ಸೆಕೆಂಡ್ ಬಂದು ಮಾಸು. ಸೊ ಈ ರೀತಿ ಕ್ರಮವಾಗಿ ನೆನ್ಪಿಟ್ಕೋಬೇಕು. ಓಕೆ, ಫಸ್ಟ್ ಲೆಂತ್, ಇದ್ರ ಯೂನಿಟ್ ಮೀಟರ್, ಯೂನಿಟ್ ಅಂದ್ರೆ ಸಿಂಬಲ್ ಬಂದ್ಬಿಟ್ಟು ಎಂ ಅಂತ, ಸ್ಮಾಲ್ ಎಂ. ಸೊ ಓಕೆ, ಲೆಂತ್ ಅನ್ನುವಂಥದ್ದನ್ನ ಸಿಂಬಲ್ ಬಂದು ಸ್ಮಾಲ್ ಎಲ್, ಈ ರೀತಿ ಇಂಡಿಕೇಟ್ ಮಾಡುವಂಥದ್ದು. ಓಕೆ, ಮಾಸ್ ಕಿಲೋಗ್ರಾಮ್, ಟೈಮ್ ಸೆಕೆಂಡ್, ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಟೆಂಪರೇಚರ್ ಕೆಲ್ವಿನ್, ಲ್ಯೂಮಿನಸ್ ಇಂಟೆನ್ಸಿಟಿ ಕ್ಯಾಂಡಿಲಾ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್ ಅಂತ ಹೇಳಿ ಇಂಡಿಕೇಟ್ ಮಾಡುವಂಥದ್ದು. ಇನ್ನು ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ, ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ಹೇಳಿ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ ಅನ್ನ ನಾವು ನೋಡ್ತೀವಿ. ಅದರ ಯೂನಿಟ್ ಬಂದು ರೇಡಿಯನ್. ಆಂಗಲ್ದು ಯೂನಿಟ್ ಬಂದು ರೇಡಿಯನ್, ರ್ಯಾಡ್ ಅಂತ ಹೇಳಿ ಕೂಡ ನಾವು ಅದನ್ನು ಕರಿತೀವಿ. ಇನ್ನು ಸ್ಟೆರೇಡಿಯನ್, ಅದು ಸ್ಟೆರೇಡಿಯನ್ ಈ ರೀತಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಸಾಲಿಡ್ ಆಂಗಲ್ದು ಸ್ಟೆರೇಡಿಯನ್ ಯೂನಿಟ್. ಓಕೆ, ಚೆನ್ನಾಗಿ ನೆನ್ಪಿಟ್ಕೋಬೇಕು ಅದನ್ನೆಲ್ಲ. ಇನ್ನು ಸಮ್ ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಲೆಂತ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಚೆನ್ನಾಗಿ ನೋಡ್ಕೊಳ್ಳಿ. 1 ಲೈಟ್ ಇಯರ್ ಇಸ್ ಈಕ್ವಲ್ ಟು 9.46 ಇಂಟು 10 to the power of 15 meter. ಓಕೆ, and 1 AU or UA is equal to 1.5 into 10 to the power of 11 meter, and 1 parsec is equal to 3.084 into 10 to the power of 16 meter. Okay, ಅದನ್ನ 3.26 ಲೀಪ್ ಇಯರ್ ಅಂತ ಕೂಡ ಕರೀತಾರೆ. ಓಕೆ, ಅಂಡ್ 1 nautical mile, ಇದನ್ನೇನಂತ ಕರೀತಾರೆ, 1.85200 ಕಿಲೋಮೀಟರ್. 1 ಮೈಕ್ರೋಮೀಟರ್ ಆರ್ 1 ಮೈಕ್ರಾನ್ ಅಂತ ಹೇಳಿದ್ರೆ 1 into 10 to the power of -6 meter. 1 angstrom is equal to 10 to the power of -10 meter. 1 angstrom is equal to 10 to the power of -10 meter. ಇನ್ನು ಇಂಪಾರ್ಟೆಂಟ್ ಡಿರೈವ್ಡ್ ಯೂನಿಟ್ಸ್ ಬಗ್ಗೆ ನೋಡ್ತಾ ಹೋದ್ರೆ, ಡಿರೈವ್ಡ್ ಕ್ವಾಂಟಿಟಿ ಬಂದು ಏರಿಯಾ, ಸ್ಪೀಡ್ ಅಥವಾ ವೆಲಾಸಿಟಿ, ಫೋರ್ಸ್ ಅಂತ ಹೇಳಿದ್ವಿ. ಇದ್ರ ಡೆಫಿನಿಷನ್ ನೋಡಿ, ಲೆಂತ್ ಸ್ಕ್ವೇರ್. ಓಕೆ, ಲೆಂತ್ ಸ್ಕ್ವೇರ್. ಆಮೇಲೆ ಇದು ಡಿಸ್ಪ್ಲೇಸ್ಮೆಂಟ್ ಪರ್ ಟೈಮ್ ಅನ್ನ ನಾವು ಸ್ಪೀಡ್ ಅಥವಾ ವೆಲಾಸಿಟಿ ಅಂತ ಕರಿತೀವಿ. ಮಾಸ್ ಇಂಟು ಆಕ್ಸಲರೇಷನ್, ಎಫ್ ಇಸ್ ಈಕ್ವಲ್ ಟು ಎಂ ಎ ಅಂತ ಹೇಳ್ತೀವಿ, ಮಾಸ್ ಇಂಟು ಆಕ್ಸಲರೇಷನ್. ಸೊ ಏರಿಯಾದು ಎಸ್ ಐ ಯೂನಿಟ್ ಸ್ಕ್ವೇರ್ ಮೀಟರ್, ಸ್ಪೀಡ್ದು ಮೀಟರ್ ಪರ್ ಸೆಕೆಂಡ್, ಫೋರ್ಸ್ದು ಕೆಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಇನ್ನು ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಯೂನಿಟ್ಸ್ ಆಫ್ ಮಾಸ್ ಅನ್ನ ನೋಡ್ತಾ ಹೋದ್ರೆ, 1 ಕ್ವಿಂಟಾಲ್ ಇಸ್ ಈಕ್ವಲ್ ಟು 10 into 2 ಅಂದ್ರೆ 100 kg, and 1 metric ton is 10 cube kg. 1 metric ton is 10 cube kg. 1 atomic mass unit ಅದನ್ನ ಡಾಲ್ಟನ್ ಅಂತ ಕೂಡ ಕರೀತಾರೆ. 1.6 into 10 to the power of -27 kg. And 1 pound is equal to 0.453592 kg, and 1 Chandrasekhar limit anta. Okay, 1 Chandrasekhar limit is equal to 1.44 mass of the sun, that is equal to 2.864 into 10 to the power of 30 kg. Okay, so remember, ಇದು ನಿಮಗೆ ಎಷ್ಟು ಹೆಲ್ಪ್ಫುಲ್ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಮುಂದಿನ ಒಂದು ಚಾಪ್ಟರ್ಸ್ ಅನ್ನ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.